ಕೊನೆಗೂ ಬಲಿ ಕೊಟ್ಬಿಟ್ರು. ಇವಾಗ ರೆಡಿ ಆಗ್ಬಿಟ್ಟು ನಮ್ಮ ಅಕ್ಕ ಊರಿಗೆ ಹೋಗ್ಬೇಕು. ನಿನ್ನೆ ಯಾವುದೂ ವಿಡಿಯೋ ಬಿಡಲಿಲ್ಲ, ನಿನ್ನೆ ಸ್ವಲ್ಪ ಸಂತೆ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದು. ಇವಾಗ ರೆಡಿ ಆಗ್ತಾಯಿದ್ದೀನಿ, ಸ್ನಾನ ಮಾಡಿಕೊಂಡು ಸೀದಾ ಗಾಡಿ ಬರೋದು ಹತ್ಕೊಂಡು ಸೀದಾ ನಮ್ಮ ಅಕ್ಕ ಊರಿಗೆ ಹೋಗ್ಬೇಕು. ಅವ್ರೇನೋ ಅಲ್ಲೇನೋ ಫಂಕ್ಷನ್ ಮಾಡ್ತಾರೆ. ಸಿಗೋಣ ರೆಡಿ ಆದಮೇಲೆ. ನಮ್ಮ ಅಮ್ಮಂಗೆ ಒಂದು ಪ್ರ್ಯಾಂಕ್ ಮಾಡ್ತೀನಿ ನೋಡ್ರಿ. ಒಂದು ಹುಡುಗಿನ ಲವ್ ಮಾಡ್ತೀನಿ ಅಂತ ಹೇಳ್ತೀನಿ, ಏನಂತಾರೆ ನೋಡಿ. ನಾನು ಹುಡುಗಿ ಲವ್ ಮಾಡ್ತೀನಿ, ನಾ ಹೇಳ ಲವ್ ಮಾಡಲಿ ಬೇಡ. ಹಾಂ ನಾ ಆಕಿನೇ ಮದುವೆ ಆಯ್ತಿನ. ಹಾಂ ಅಲ್ಲಿ ಬೇಡ ಈಗ ಇದ್ರಲ್ಲೇ ಹೊಡಿತೀನಿ ನೋಡು, ಕುದುರಿಲೇ. ಮಾಡಿ ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ. ಬೇಕಂತ ನಾನು ಮಾಡಿದ್ದಿಲ್ಲ, ಅದು ಬಾಯಿಯಲ್ಲಿ. ಮನೆ ಕಡೆಗೆ ಹೋಗ್ಬೇಕು. ಮನೆ ಕಡೆಗೆ ಹೋಗಿ ಅಲ್ಲಿ ಜೀಪ್ ಕಾಯ್ದಾ ಇದೆ, ಜೀಪ್ ಹತ್ಕೊಂಡು ಹೋಗೋದು. ನೋಡ್ರಿ ಗುರಿ ಹೆಂಗ ಇದೆ. ಲಾರಿ ಡ್ರೈವರ್ ನಿದ್ದೆ ಮಾಡ್ತಾವನೆ, ಏನು ಮಾಡ್ತಾವ ನೋಡ್ರಿ. ಅಲ್ಲಿಂದ ಸೀದಾ ಜೀಪ್ ಹತ್ಕೊಂಡು ಸೀದಾ ದೇವಸ್ಥಾನ ಕಡೆಗೆ ಹೋದ್ವಿ. ಬಂದಿದ್ದೀವಿ ದೇವಸ್ಥಾನ. ಇನ್ನು ಅರಕೆ ನಮ್ಮ ಮಕ್ಕಂತವ್ರೆಲ್ಲ ಮಾಡ್ತಾರೆ, ರೆಡಿ ಮಾಡ್ಕೊತವ್ರಿ. ನೋಡಿ ಇದೆಲ್ಲ ಜನ ಬಂದ್ಬಿಟ್ಟವ್ರಿ ನೋಡ್ರಿ. ಎಲ್ಲೋದ್ರೂ ಇದೇ ಕತೆ ನಮ್ದು. ಅಲ್ಲಿ ಟ್ರೈನಲ್ಲೂ ಬಿಡಲ್ಲ, ಇಲ್ಲೂ ಬಿಡಲ್ಲ. ಒಟ್ಟಿನ ನಮ್ದು ಇದೇ ಕೆಲಸ ಕರ್ಕೊಂಡು ಬಂದವ್ರಿ. ರೆಡಿ ಮಾಡ್ಕೊತವ್ರೆ ಬಲಿ ಕೊಡೋಕ್ಕೆ. ಆಮೇಲೆ ಇದನ್ನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ಈಗ ನೋಡ್ತಿದ್ದಂಗೆ ಹಾಗೆ ಕುಯ್ದುಬಿಟ್ರು ನಮ್ಮ ಚಾಚಾ ಅವರು. ನೋಡ್ರಿ ಹಿಂಗೆ ಮಾಡ್ತವ್ರು ಪಾಪ. ಇದನ್ನೆಲ್ಲ ನೋಡ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಪೂಜೆ ಇತ್ತು. ಅಲ್ಲೆಲ್ಲ ಪೂಜೆ ಗೀಜೆ ಮಾಡಿಕೊಂಡು ಅದಾದ್ಮೇಲೆ ಇನ್ನೊಂದು ದೇವಸ್ಥಾನ ಇತ್ತು, ಇಲ್ಲಿ ಯಾವುದೋ ಮದುವೆ ನಡೀತಾ ಇತ್ತು. ಅದನ್ನೆಲ್ಲ ಹಂಗೆ ನೋಡಿಕೊಂಡು ಅಲ್ಲಿ ಬಾವಿ ಇವೆ ಇತ್ತು ಔಟ್ ಸೈಡ್. ಅದೆಲ್ಲ ನೋಡೋ ಬರೋಷ್ಟಲ್ಲ ಆಲ್ರೆಡಿ ಕುಯ್ದ್ಬಿಟ್ಟು ನೇತಾಕ್ಬಿಟ್ಟವ್ರು ನೋಡ್ರಿ. ಆಮೇಲೆ ನೋಡ್ತಿದ್ದಂಗೆ ಆಲ್ರೆಡಿ ಅಡುಗೆನೇ ಮಾಡಿಬಿಟ್ರು ನಮ್ಮ ಭಟ್ರು. ಆದಮೇಲೆ ನಾವು ಪೂಜೆಗಳು ನೀವು ಊಟ ಮಾಡೋವಾಗ ಊಟ ಮಾಡೋ ಜಲ್ದಿ ಖಾಲಿ ಆಗಲಿ.